ಶ್ರೀಮತೆ ರಾಮಾನುಜಾಯ ನಮಃ. ನೀವು ವಿರಾಟ್ ವಿಶ್ವರೂಪ ನಾರಾಯಣ ಸ್ವಾಮಿಯನ್ನ ನೀವು ದರ್ಶನ ಮಾಡ್ತಾ ಇದ್ದೀರಿ. ವಿರಾಟ್ ವಿಶ್ವರೂಪ ನಾರಾಯಣನಿಗೆ 11 ಮುಖಗಳನ್ನು ತೋರಿಸಲಾಗಿದೆ. ನೀವು ನೋಡ್ಬೋದು, ಮಧ್ಯದ ಮುಖದಲ್ಲಿ ನಾರಾಯಣನ ಮುಖ ಇದೆ. ಆ ನಾರಾಯಣನ ಮುಖದ ಪಕ್ಕದಲ್ಲಿಯೇ ಬಲಭಾಗದಲ್ಲಿ ಶಿವನ ಮುಖವನ್ನು ತೋರಿಸಲಾಗಿದೆ. ಹಾಗೆಯೇ ಶಿವನ ಮುಖದ ಪಕ್ಕದಲ್ಲಿಯೇ ಸ್ಕಂದನ ಮುಖ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಮುಖ. ಹಾಗೆಯೇ ಗಣಪತಿ, ಆ ಗಣಪತಿಯ ಪಕ್ಕದಲ್ಲಿಯೇ ನರಸಿಂಹನ ಮುಖ, ನರಸಿಂಹನ ಪಕ್ಕದಲ್ಲಿ ಋಷಿಯ ಮುಖವನ್ನು ತೋರಿಸಲಾಗಿದೆ. 11 ಕಿರೀಟಗಳನ್ನು ನೀವು ನೋಡಬಹುದು. 11 ಕಿರೀಟವು ಒಂದು ಕಿರೀಟ ಇದ್ದಂಗೆ ಇನ್ನೊಂದು ಕಿರೀಟ ಇಲ್ಲ. ಅದೇ ಇದ್ರ ವಿಶೇಷ. 11 ಕಿರೀಟದಲ್ಲೂ ಒಂದು ಕಿರೀಟ ಇದ್ದಂಗೆ ಇನ್ನೊಂದು ಕಿರೀಟ ಇಲ್ಲ. ಅದರಲ್ಲಿ ನೀವು ನೋಡಬಹುದು, ಮೊದಲನೇ ಮಧ್ಯದ ಕಿರೀಟದ ವ್ಯತ್ಯಾಸವನ್ನು ಪಕ್ಕದಲ್ಲಿ ಶಿವನ ಚಂದ್ರಮೌಳಿ ಅಂತ ಕರೀತಾರೆ. ಆದ್ದರಿಂದ ಚಂದ್ರ ಇರೋದನ್ನ ನೀವು ಗಮನಿಸಬಹುದು. ಚಂದ್ರನ ಒಂದು ಇದು ಕೂಡ ಇದೆ. ಈಗ ನಾವು 108 ಅಡಿಯ ಎತ್ತರದ ಶಿಲ್ಪಕಲೆಗೆ ಬಂದಿದ್ದೀವಿ. ಮೇಲ್ಗಡೆ ನೀವು ನೋಡಬಹುದು, ಮೇಲ್ಭಾಗದಲ್ಲಿ ಇರುವಂತಹದ್ದು ಕೀರ್ತಿಮುಖ ಅಂತ. ಕೀರ್ತಿಮುಖ ಅಲಂಕರಣ. ಯಾಕೆಂದ್ರೆ ಮಹಾವಿಷ್ಣುವಿನ ಕೀರ್ತಿಯನ್ನ ದಿಗಂತವಾಗಿ ಸಾರ್ತಾ ಇರೋದು ಕೀರ್ತಿಮುಖ. ಮೇಲ್ಗಡೆ ನರಸಿಂಹ ಮುಖ. ಅದು ಸುತ್ತಲೂ ಇರುವಂತಹದ್ದು 7 ಹೆಡಗಳ ಸರ್ಪ. ಆ 7 ಎಡೆಗಳ ಸರ್ಪದ ಜೊತೆಯಲ್ಲಿಯೇ ಕಿರೀಟಗಳನ್ನು ನೀವು ನೋಡ್ತಾ ಇದ್ದೀರಿ. ಸೊ 11 ಕಿರೀಟಗಳು ನೋಡಿದ್ರೆ ಒಂದಕ್ಕೆ ಒಂದು ಥರ ಇನ್ನೊಂದಿಲ್ಲ. ನಾವು ಬಲಗಡೆಯ ಮುಖಗಳನ್ನು ಪರಿಚಯ ಮಾಡ್ಕೊಂಡ್ವಿ. ಅಂದರೆ ನಾರಾಯಣ, ಪಕ್ಕದಲ್ಲಿ ಶಿವ, ಅದರ ಪಕ್ಕದಲ್ಲಿ ಇರುವಂತಹದ್ದು ಸ್ಕಂದ, ಆಮೇಲೆ ಗಣಪತಿ, ನರಸಿಂಹ ಮತ್ತು ಋಷಿ. ಹಾಗೆಯೇ ನೀವು ಎಡಭಾಗದಲ್ಲಿಯೂ ನೀವು ನೋಡ್ಬೋದು ಬ್ರಹ್ಮಮುಖ, ಅದರ ನಂತರ ಹನುಮಂತನ ಮುಖ, ಹಾಗೆ ಅಗ್ನಿಯ ಮುಖ, ಗರುಡ ಮುಖ ಮತ್ತು ಅಲ್ಲಿಯೂ ಋಷಿ ಮುಖವನ್ನು ನೀವು ನೋಡ್ತಾ ಇದ್ದೀರಿ. ಸೊ ಹೀಗೆ ಎಲ್ಲವೂ ಕೂಡ ಋಷಿ ಮುನಿಗಳು ಇರುವಂತಹದ್ದನ್ನು ನೋಡ್ತೀವಿ. ಮಾನವಾಕೃತಿಯಿಂದ ಇರುವಂತಹದ್ದನ್ನು ನೀವು ನೋಡ್ತೀರಿ. ಈ ತಿರುನಾಮ ಇದೆಯಲ್ಲ, ಈ ತಿರುನಾಮದ ಸೈಜ್ ಇದೆಯಲ್ಲ, ಅದು ಬಂದು 5.5 ಅಡಿ. ಅಂದರೆ ನೀವು ಲೆಕ್ಕ ಹಾಕೋಬಹುದು ಅದು ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನು ನೀವು ಯೋಚನೆ ಮಾಡ್ಬೋದು. ಸೊ 5.5 ಅಡಿಯ ತಿರುನಾಮ ಅಂದರೆ ಆಲ್ಮೋಸ್ಟ್ ಒಂದು ವ್ಯಕ್ತಿಯಷ್ಟು ಇರುವಂತಹದ್ದು. ಹೀಗೆ 11 ಮುಖಗಳಿಂದ ಕೂಡಿದ ಅದರ ಮಧ್ಯದಲ್ಲಿ 7 ಮಹರ್ಷಿಗಳನ್ನು ನಾವು ಆ ಕತ್ತಲ್ಲಿ ನೋಡಬಹುದು. 7 ಮಹರ್ಷಿಗಳು. ಅದೇ ಥರ ಶಿವ ಮತ್ತು ನಾರಾಯಣ ಸ್ವರೂಪದಲ್ಲಿರೋದ್ರಿಂದ ನೀಲಕಂಠ ಹಾರವನ್ನು ನೀವು ನೋಡಬಹುದು. ಸುತ್ತ ಒಂದು ರುದ್ರಾಕ್ಷಿ ಮಾಲೆಯನ್ನು ಗಮನಿಸಬಹುದು. ಅಲ್ಲಿಯೇ ಪಕ್ಕದಲ್ಲಿ ನೀವು ನೋಡಬಹುದು ಒಂದು ಶಂಖಚಕ್ರಗಳು ಪರತ್ವ ಚಿಹ್ನೆಯಾಗಿ ಶಂಖ ಮತ್ತು ಚಕ್ರಗಳನ್ನು ಇಟ್ಕೊಂಡಿರೋದನ್ನು ನಾವು ನೋಡ್ತೀವಿ. ಹಾಗೆಯೇ ಶಂಖಚಕ್ರ ಮುದ್ರೆಯ ಜೊತೆಯಲ್ಲಿಯೇ ನೀವು ನೋಡಬಹುದು ಒಂದು ದತ್ತಾತ್ರೇಯ ಮೂರ್ತಿ. ಬಲಭಾಗದ ಭುಜದಲ್ಲಿ ದತ್ತಾತ್ರೇಯ, ಅದರ ಎಡಭಾಗದಲ್ಲಿ ಸೇಮ್ ನಾರದ ಮಹರ್ಷಿಗಳು, ಮಧ್ಯದಲ್ಲಿ ಮಹಾವಿಷ್ಣು ಎದೆಯಲ್ಲಿ. ಅಲ್ಲಿ ನೀವು ನೋಡಬಹುದು ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯರನ್ನ ತೋರಿಸಿದ್ದಾರೆ. ಅದೇ ಥರ ಅಲ್ಲಿಂದ ಮಧ್ಯದಲ್ಲಿ ಬಂದರೆ ಸದಾಶಿವ, ಬ್ರಹ್ಮ. ನೀವು ಕೈಯಲ್ಲಿ ಬಂದರೆ ಗಾಯತ್ರಿ ದೇವಿಯನ್ನು ನೋಡಬಹುದು. ಸೊ ನರಸಿಂಹರನ್ನು ನೋಡ್ತಾ ಇದ್ದೀರಿ ನಾಭಿಯ ಭಾಗದಲ್ಲಿ. ಅಲ್ಲಿಂದ ಬ್ರಹ್ಮದೇವರನ್ನು ನೋಡ್ತೀರಿ. ಅಲ್ಲೇ ನಾಗವನ್ನು ನೀವು ನೋಡಬಹುದು. ಎಲ್ಲ ಅಷ್ಟನಾಗಗಳನ್ನು ಪ್ರತಿನಿಧಿಯಾಗಿ ಮಾಡಿರುವಂಥದ್ದು. ಮಧ್ಯದಲ್ಲಿ ಗಣೇಶ ಇದ್ದಾನೆ. ಗಣೇಶನನ್ನು ನೀವು ನೋಡ್ಬೋದು. ಸುತ್ತಲೂ ದಶಾವತಾರ ಮೂರ್ತಿಗಳನ್ನು ಆ ಕಡೆ ಈ ಕಡೆ ನೀವು ನೋಡ್ಬೋದು. ಮತ್ಸ್ಯಕೂರ್ಮ 5 ಈ ಕಡೆ ಬಲಗಡೆ, 5 ದಶಾವತಾರ ಮೂರ್ತಿನೂ ಕೂಡ ಇದೆ. ಹಾಗೆಯೇ 16 ಆಯುಧಗಳನ್ನು ನೀವು ನೋಡಬಹುದು. ವಿರಾಟ್ ವಿಶ್ವರೂಪ ನಾರಾಯಣನ ಒಂದು ಮೂಲ ಸ್ವರೂಪ. ಹಾಗೆಯೇ ನೀವು ನೋಡೋದಾದರೆ ಗೀತೋಪದೇಶವನ್ನು ನೋಡಬಹುದು. ಗೀತೋಪದೇಶ ಇದೆ ನೋಡಿ. ಹಾಗೆ ಗೀತೋಪದೇಶದ ಕೆಳಗಡೆನೆ ಈ ಕಡೆ 7 ನದಿಗಳು, ಆ ನೀರಿನ ನದಿಗಳನ್ನು ನೋಡ್ಬೋದು. 7 ಪರ್ವತಗಳು, ಆ ಭೂಮಿಯನ್ನು ತೋರಿಸಿದ್ದಾರೆ ನೋಡಿ. 7 ಭೂಮಿಗಳು, 7 ಆಕಾಶ. ಅಂದರೆ ಅತಲ ವಿತಲ ಸುತಲ ತಲಾತಲ ತಲಾತಲ ಮಹಾತಲ ಪಾತಾಳ ಅನ್ನೋ 7 ಕೆಳಗಡೆ ಲೋಕಗಳು. ಭೂಲೋಕ, ಭೂರ್ಲೋಕ, ಸ್ವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ ಅನ್ನೋ 7 ಲೋಕಗಳು. ಇದರ ಮಧ್ಯದಲ್ಲಿ ಯಮದೇವರು ಇಲ್ಲಿ ನೀವು ನೋಡಬಹುದು. ಕೆಳಗಡೆ ಚಾಮುಂಡೇಶ್ವರಿ, ಹಾಗೆ ಪದ್ಮ. ಮತ್ತು ಗೀತೆಯಲ್ಲಿ ಉಪದೇಶ ಮಾಡಿದ್ರಿಂದ ಇದು ಎಲ್ಲಿ ವಿಶ್ವರೂಪ ತೋರಿಸಿದ್ದು ಅಂತ ಕೇಳಿದ್ರೆ, ವಿಶ್ವರೂಪ ತೋರಿಸಿದ್ದು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ. ಹಾಗಾಗಿ ಇಲ್ಲಿ ವಿಶ್ವರೂಪ. ಕೆಳಗಡೆ ನೀವು ನೋಡೋದಾದ್ರೆ ಅಷ್ಟದಿಗ್ಗಜಗಳು, 8 ಆನೆಗಳು. ಅದರ ಕೆಳಗಡೆ ಇರುವಂತಹದ್ದು ಮಹಾಕೂರ್ಮ ಕೆಳಗಡೆ. ಹೀಗೆ ಒಟ್ಟು ಸೇರಿ 108 ಅಡಿಯಲ್ಲಿ ಇದು ನಿರ್ಮಾಣ ಆಗಿರುವಂತಹದ್ದು. ಏಕಶಿಲೆಯ ವಿಗ್ರಹ ಇದು. ಪೂರ್ಣವಾಗಿ ಏಕಶಿಲೆಯಲ್ಲಿ ಆಗಿರುವಂತಹ ವಿಗ್ರಹ. ಸೊ ಹೀಗೆ ಈ ಒಂದು ಪರಿಕಲ್ಪನೆ ಏನಪ್ಪಾ ಅಂತಂದ್ರೆ, ಈ
ಗೀತೆಯಲ್ಲಿ ಬರುವಂತಹ ಪರಿಕಲ್ಪನೆಯಲ್ಲಿ ಇದನ್ನು ತಗಲಾಗಿದೆ. ಶ್ರೀಮತೆ ರಾಮಾನುಜಾಯ ನಮಃ.